ಈಗ ಕುರುಕ್ಷೇತ್ರದಲ್ಲಿ ಕೃಷ್ಣ ಯಾಕೆ ಯುದ್ಧ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಸಾಕಷ್ಟು ಜನಗಳ ಮನಸ್ಸಲ್ಲಿ ಹಾಗೆ ಉಳಿದಿರುತ್ತೆ. ಅದಕ್ಕೇನು ಉತ್ತರ ಅಂತ? ಸೇನೆಯ ಎರಡೂ ಕಡೆಯ ಸಿದ್ಧತೆಗಳಲ್ಲಿ ಬಹಳ ಕಣ್ಣಿದ್ದದ್ದು ಎಲ್ರಿಗೂ ಯಾದವರ ಸೇನೆ ಬೇಕು ಅಂತ. ಹಾಗಾಗಿ ಕೃಷ್ಣನಿಗೆ ಮತ್ತೆ ಪಾಂಡವರಿಗೆ ಒಂದು ಸಖ್ಯವಾದ್ರೂ ಕೂಡ ಒಂದು ಲೀಗಲಿ ಮಾತುಕತೆ ಆದ್ಮೇಲೆನೆ ತಮ್ಮ ಬೆಂಬಲವನ್ನ ಸೂಚಿಸುವುದು ಕ್ರಮ. ಹಾಗಾಗಿ ಇಬ್ರು ಹೋದ್ರು ದ್ವಾರಕೆಗೆ. ಮೊದಲು ಅರ್ಜುನ ಹೋಗಿದ್ದ, ಅವನು ಕೃಷ್ಣನ ಪಾದದ ಹತ್ರ ಕೂತಿದ್ದ. ಆಮೇಲೆ ದುರ್ಯೋಧನ ಹೋಗಿದ್ದ. ಕೃಷ್ಣ ಏಳುವಾಗ ತನ್ನ ತಲೆ ಹತ್ರ ಇದ್ದಿದ್ದವನಿಗೆ ಗೊತ್ತಿದ್ರು, ಬೇಕು ಅಂತ ಸೀದಾ ಎದ್ದು ಮೊದಲು ಅವನನ್ನು ನೋಡ್ದ. ತನ್ನ ತೆರಬೇದಿಯಲ್ಲಿ ಸಿದ್ಧಗೊಂಡ 10 ಲಕ್ಷ ಸಂಖ್ಯೆಯ ನಾರಾಯಣ ಸೈನ್ಯ ಒಂದು ಕಡೆ, ನಾರಾಯಣಿ ಅಂತ ಕರೀತಾರೆ ಅದನ್ನ. ಇನ್ನೊಂದು ಕಡೆಗೆ ಶಸ್ತ್ರ ಹಿಡಿಯದ ನಾನು ಎರಡು ಪಾಲ್ ಮಾಡಿದ್ದೇನೆ ನನ್ನ ದ್ವಾರಕೆಯಲ್ಲಿರುವ ಶಕ್ತಿಯನ್ನ. ಒಂದ್ ಕಡೆ ನಾನಿರ್ತೇನೆ, ಇನ್ನೊಂದ್ ಕಡೆ ಸೈನ್ಯ ಇರುತ್ತೆ, ನಿಂಗೆ ಯಾವ್ದು ಬೇಕು ಅಂತ ಅವನಿಗೆ ಆಪ್ಷನ್ ಕೊಟ್ಟ. ನೀನ್ ಕೊಳಲ್ ಹಿಡ್ಕೊಂಡು ತುತ್ತೂರಿಯುವುದು ಅವನನ್ನು ತಗೊಂಡು ನಾನೇನ್ ಮಾಡ್ಲಿ, ನನಗೆ ಆ ಸೇನೆ ಬೇಕು. ಅವನಿಗೆ ಬೇಕಿದ್ದದ್ದು ಅದೇ ಒಳಗೆ ಬಲ ಬೇಕಿತ್ತು ಹೊರತು ಇವನನ್ನು ಕಟ್ಕೊಂಡು ಇವನ ಮೇಲೆ ಏನು ವಿಶೇಷ ಗೌರವ ಇದ್ದು ಬಂದದ. ಹಾಗಾಗಿ ಅವನು ಸೈನ್ಯ ಕೇಳಿದ್ದರಿಂದ ನಾನು ಕೇವಲ ಬೋವಿಯಾಗಿ, ಕೇವಲ ಸಾರಥಿಯಾಗಿ ನಾನು ಪಾಂಡವರ ಪಕ್ಷದಲ್ಲಿ ಇರ್ತೇನೆ, ನೀನು ಎಲ್ಲಿ ಬೇಕಾದ್ರೂ ಇರು, ನನಗೆ ನೀನಲ್ಲ ಮುಖ್ಯ. ಆಗ ಆ ನಿರ್ಣಯ ಮಾಡಿಕೊಡುವಾಗ ನಿಶಸ್ತ್ರನಾಗಿ ನಾನು ಇರ್ತೇನೆ ಅಂತ ಹೇಳಿದ ಮಾತಿಗೋಸ್ಕರ ಮುಂದೆ ಎಲ್ಲೂ ಕೂಡ ಅವನು 18 ದಿವಸದ ಯುದ್ಧದಲ್ಲಿ ಶಸ್ತ್ರ ಹಿಡಿಲಿಲ್ಲ.